ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರಾಜ್ಯ ಸರ್ಕಾರ 80 ವರ್ಷ ಪೂರೈಸಿದ ಪಿಂಚಣಿದಾರರಿಗೆ ಮತ್ತು ಅವರ ಕುಟುಂಬ ಪಿಂಚಣಿಯವರಿಗೆ ನೀಡಿರುವಂತಹ ಹೊಸ ಆದೇಶ ಪ್ರತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ನೀವು ನೋಡ್ತಿರ್ಬೋದು, ನಾನು ಡೈರೆಕ್ಟಾಗಿ ಆದೇಶ ಪ್ರತಿಯನ್ನೇ ಹಿಡ್ಕೊಂಡು ನಾನು ಅಪ್ಡೇಟನ್ನು ತಿಳಿಸ್ಕೊಡ್ತಿದ್ದೀನಿ. ಇದು ಓಲ್ಡ್ ಆದೇಶ ಪ್ರತಿ ಏನಲ್ಲ, ರೀಸೆಂಟಾಗಿ ಅದರಲ್ಲಿ ಅಪ್ಡೇಟ್ ಆಗಿದೆ. ನೀವು ನೋಡ್ಬೋದು, ಜುಲೈ 2ರಂದು ಅಪ್ಡೇಟ್ ಆಗಿದೆ. ಜುಲೈ 2ರಂದು ಅಪ್ಡೇಟ್ ಆಗಿದ್ರೂ ಕೂಡ ಅದು ಆದೇಶ ಪ್ರತಿ ಬಿಡುಗಡೆ ಆಗಿ ಬರೋದಕ್ಕೆ 1 ತಿಂಗಳಾಗಿದೆ. ಇವಾಗ ಸೆಪ್ಟೆಂಬರ್ 2ಕ್ಕೆ ಅದನ್ನು ಆದೇಶವನ್ನು ಹೊರಡಿಸಿದ್ದಾರೆ. ಸೊ ಅದೇನು ಆದೇಶ, ಏನೇನಿದೆ ಅಂತ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ನೀವು ನಿಮ್ಮ ಯಾರ್ಯಾರು ನಿಮಗೆ ಪಿಂಚಣಿದಾರರು ಅಥವಾ ಫ್ಯಾಮಿಲಿ ಪೆನ್ಷನ್ ಪಡೆದುಕೊಳ್ಳೋರು ಪರಿಚಯ ಇದ್ದಾರೋ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಎಲ್ಲರಿಗೂ ವಿಷಯವನ್ನು ತಿಳಿಸಿ. ಮತ್ತು ಹಲವಾರು ದಿವಸದಿಂದ ನನ್ನ ಹತ್ರ ಕೇಳ್ತಾಯಿದ್ರೆ ಪಿಂಚಣಿದಾರರ ಬಗೆಗಿನ ಅಪ್ಡೇಟ್ ಇದ್ದರೆ ಆದೇಶ ಪ್ರತಿ ತಿಳಿಸಿ ಅಂತ. ಸೊ ಅದಕ್ಕೆ ಇವತ್ತು ನಾನು ಆದೇಶ ಪ್ರತಿ ಇಟ್ಕೊಂಡೇ ತೋರಿಸ್ತಾ ಇದ್ದೀನಿ ನಿಮಗೆ ಇನ್ಫಾರ್ಮೇಷನನ್ನು. ಮತ್ತು ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋರಾಗಿದ್ದರೆ, ನಾನು ರೆಗ್ಯುಲರ್ ಆಗಿ ಗೌರ್ಮೆಂಟ್ ಎಂಪ್ಲಾಯೀಸ್ ಹಾಗೂ ಪೆನ್ಷನರ್ ರಿಲೇಟೆಡ್ ವೀಡಿಯೋಸನ್ನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ನನ್ನ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ಆ ವಿಷಯಗಳನ್ನು ತಿಳಿದುಕೊಳ್ಬೋದಾಗಿದೆ. ಹಾಗೂ ಇಮಿಡಿಯೇಟಾಗಿ ನೋಟಿಫಿಕೇಷನ್ ಬರುತ್ತೆ ಮತ್ತು ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಬೋದು. ಸೊ ನಾನು ಹೇಳ್ದಾಗೆ ಸರ್ಕಾರಿ ಆದೇಶ ಸಂಖ್ಯೆ, ಇದು ಆದೇಶ ಪ್ರತಿಯಲ್ಲಿ ಏನೇನು ತಿಳಿಸ್ಕೊಟ್ಟಿದ್ದಾರೆ ಅಂತ ನಾನು ತಿಳಿಸ್ಕೊಡ್ತೀನಿ. 80 ವರ್ಷ ಪೂರೈಸಿರುವ ಹಾಗೂ ಅದಕ್ಕೂ ಮೇಲ್ಪಟ್ಟ ವಯಸ್ಸನ್ನು ಪೂರ್ಣಗೊಳಿಸಿರುವ ರಾಜ್ಯ ಸರ್ಕಾರಿ ಕುಟುಂಬ ಪಿಂಚಣಿದಾರರಿಗೆ ಹೆಚ್ಚುವರಿ ಕುಟುಂಬ ಪಿಂಚಣಿಯನ್ನು ಮಂಜೂರು ಮಾಡಲು ಪಿಂಚಣಿ ಪಾವತಿ ಆದೇಶ PPOದಲ್ಲಿ ಜನ್ಮ ದಿನಾಂಕವು ಲಭ್ಯವಿಲ್ಲದಿದ್ದಲ್ಲಿ ಈ ಕೆಳಕಂಡಂತೆ ಕ್ರಮಗೊಳ್ಳಲು ಆದೇಶಿಸಿದೆ. ಅಂದರೆ ಆಲ್ರೆಡಿ ಏನು ಆದೇಶ ಮಾಡಿದ್ದಾರೆ ಅಂದರೆ 80 ವರ್ಷ ಯಾರು ಫ್ಯಾಮಿಲಿ ಪೆನ್ಷನ್ ಪಡಿತಿರ್ತಾರೆ, ಫಾರ್ ಎಕ್ಸಾಂಪಲ್ ಸರ್ಕಾರಿ ನೌಕರರು ಮೃತರಾಗಿರ್ಬೋದು, ಅವರ ಫ್ಯಾಮಿಲಿಯವರು ಅವರ ಪರವಾಗಿ ಪೆನ್ಷನನ್ನು ಪಡೆದುಕೊಳ್ತಿರ್ಬೋದು, ಅವರ ಹೆಂಡತಿ ಅಂಥವರು. ಆದರೆ ಅವರು ಕುಟುಂಬ ಪಿಂಚಣಿದಾರರು ಅಥವಾ ಪಿಂಚಣಿದಾರರು 80 ವರ್ಷ ಪೂರೈಸಿದ್ದಾರೆ. ಸೊ ಆಲ್ರೆಡಿ ಅವ್ರಿಗೆ 80 ವರ್ಷ ಆಗಿದೆ ಅಂದರೆ ಅವರಿಗೆ ಹೆಚ್ಚುವರಿ ಪಿಂಚಣಿಯನ್ನು ಕೊಡ್ತಾರೆ. ಎಷ್ಟು ಹೆಚ್ಚುವರಿ ಪಿಂಚಣಿಯನ್ನು ಕೊಡ್ತಾರೆ ಅನ್ನೋದು ಮೇಲ್ಗಡೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಮೇಲೆ ಓದಲಾದ ಆದೇಶದಲ್ಲಿ 1/9/1993ಕ್ಕಿಂತ ಮುಂಚಿತವಾಗಿ ನಿವೃತ್ತರಾದವರು ಅಥವಾ ಸೇವೆಯಲ್ಲಿರುವಾಗಲೇ ಮೃತರಾದ ಸರ್ಕಾರಿ ನೌಕರರ ಪ್ರಕರಣಗಳಲ್ಲಿ 80ರಿಂದ 85, 85ರಿಂದ 90, 95 ವರ್ಷ ವಯಸ್ಸು ಮೀರಿದವರಿಗೆ ದಿನಾಂಕ 1/4/2006ರಿಂದ ಜಾರಿಗೆ ಬರುವಂತೆ ಕ್ರಮವಾಗಿ ಅವರ ಮೂಲ ನಿವೃತ್ತಿ ವೇತನ ನಿವೃತ್ತಿ ಶೇಕಡದ 20%, 30% ಮತ್ತು 50% ಪಿಂಚಣಿಯನ್ನು ಹೆಚ್ಚಿಸಿ ಆದೇಶ ಹೊರಡಿಸಲಾಗಿದೆ. ಅಂದರೆ 80ರಿಂದ 85 ವರ್ಷದೊಳಗಾಗಿದ್ದರೆ 20% ಎಕ್ಸ್ಟ್ರಾ ಪೆನ್ಷನ್, ಬೇಸಿಕ್ ಪೆನ್ಷನ್ ಇದ್ದು 20% ಎಕ್ಸ್ಟ್ರಾ ಸಿಗುತ್ತೆ. 85ರಿಂದ 90 ವರ್ಷದೊಳಗಿನವರಾಗಿದ್ದರೆ 30% ಅಂದರೆ 30% ಬೇಸಿಕ್ ಪೆನ್ಷನ್ ಇದು ಎಕ್ಸ್ಟ್ರಾ ಸಿಗುತ್ತೆ. ಹಾಗೂ 95 ವರ್ಷ ಮೇಲಿನವರಾಗಿದ್ದರೆ 50%, ಅವರ ಪೆನ್ಷನ್ನಿನ ಬೇಸಿಕ್ನ 50% ಅಷ್ಟು ಅವರಿಗೆ ಎಕ್ಸ್ಟ್ರಾ ಸಿಗುತ್ತೆ. ಇದು ಆದೇಶ ಆಲ್ರೆಡಿ ಇತ್ತು. ಆದರೆ ಅದರಲ್ಲಿ ಏನು ಬದಲಾವಣೆ ಆಗಿದೆ ಅಂದರೆ, ಹಲವಾರು ಜನಕ್ಕೆ 80 ವರ್ಷ ಮೇಲೆ ಅಥವಾ 90 ವರ್ಷ ಮೇಲೆ ಅನ್ನೋದನ್ನು ಪ್ರೂವ್ ಮಾಡಲಿಕ್ಕೆ ಜನ್ಮ ದಿನಾಂಕ ಲಭ್ಯವಿಲ್ಲ ಅಂತ ಕೊಟ್ಟಿದ್ದಾರೆ. ಅಂದರೆ ಅವರ ಬರ್ತ್ ಸರ್ಟಿಫಿಕೇಟ್ ಆಗಲಿ ಅಥವಾ ಯಾವುದೇ ಪ್ರೂಫ್ ಆಗಲಿ ಇಲ್ಲದೇ ಇರೋರಿಗೆ ಅಂಥ ಕೇಸ್ಗಳಲ್ಲಿ ಏನು ಮಾಡಬೇಕು ಅಂತ ಆದೇಶ ಕೊಟ್ಟಿದ್ದಾರೆ. ಯಾಕಂದರೆ 80 ವರ್ಷ ಆಗಿದೆ, 90 ವರ್ಷ ಆಗಿದೆ ಅಂದರೆ ನಿಮಗೆ 90 ಇಯರ್ಸ್ ಆಗಿದೆ ಅಂದರೆ ನಿಮಗೆ 50% ಸಿಗುತ್ತೆ ಅಲ್ವಾ. ಸೊ 50% ಎಕ್ಸ್ಟ್ರಾ ಪಡೆದುಕೊಳ್ಳೋದಕ್ಕೆ ಏನೇನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಾಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ಅದೇನೆಂದರೆ, ಮೊದಲನೇದಾಗಿ ಸರ್ಕಾರ ಆದೇಶ ಸಂಖ್ಯೆ ದಿನಾಂಕ 28/8/2014 ಇದರಲ್ಲಿ ಸೂಚಿಸುವಂತೆ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನ ಜೊತೆಯಾಗಿ ಲಭ್ಯವಿರುವ ಪಿಂಚಣಿದಾರರ ಪ್ರಕರಣಗಳಲ್ಲಿ ಸಂದರ್ಭಾನುಸಾರ ದಿನಾಂಕ 11/1/2019 ಆದೇಶದನ್ವಯ ಹೆಚ್ಚುವರಿ ಪಿಂಚಣಿ ಸೌಲಭ್ಯವು ಜೀವಂತ ಸದಸ್ಯನ ಪರಿಷ್ಕೃತ ನಿವೃತ್ತಿ ವೇತನಕ್ಕೆ ಮಾತ್ರ
ಸೀಮಿತಗೊಳಿಸತಕ್ಕದ್ದು. ಅಂದರೆ ಯಾರು ಈಗ ನಿವೃತ್ತಿದಾರರು ಪಡ್ಕೊಳ್ತಿರ್ತಾರೋ ಅವರಿಗೆ ಮಾತ್ರ ಈ ಏನು DA ಹೈಕ್ ಆಗುತ್ತೆ ಅಂಥದ್ದೆಲ್ಲ ಅಪ್ಲೈ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಆಮೇಲೆ ಕುಟುಂಬ ಪಿಂಚಣಿಯನ್ನು ಮಾತ್ರ ಪಡೆಯುತ್ತಿರುವ ಕುಟುಂಬ ಪಿಂಚಣಿದಾರರ ಜನ್ಮ ದಿನಾಂಕವು ಪಿಂಚಣಿ ಪಾವತಿ ಆದೇಶದಲ್ಲಿ ಲಭ್ಯವಿಲ್ಲದಿದ್ದಲ್ಲಿ ಅವರು ಕುಟುಂಬ ಪಿಂಚಣಿ ಪಡೆಯುತ್ತಿರುವ ಸಾರ್ವಜನಿಕ ಬ್ಯಾಂಕ್ ಖಾತೆಗೆ ಸಂಬಂಧಿಸಿದ ಬ್ಯಾಂಕ್ಗಳು ನಿರ್ವಹಿಸಿರುವ KYCಯಲ್ಲಿ ಸರ್ಕಾರದ ಅಧಿಕೃತ ಜ್ಞಾಪನ ಇದರಲ್ಲಿ ಲಭ್ಯವಿರುವ ದಾಖಲೆಗಳು ಲಭ್ಯವಿದ್ದಲ್ಲಿ ಸದರಿ ದಾಖಲೆಗಳಲ್ಲಿ ಲಭ್ಯವಿರುವ ಜನ್ಮ ದಿನಾಂಕವನ್ನು ಪರಿಗಣಿಸಿ ಸದರಿ ಮಾಹಿತಿಯನ್ನು ಖಜಾನೆಗೆ ನೀಡಲು ಬ್ಯಾಂಕ್ಗಳು ಕ್ರಮ ಕೈಗೊಳ್ಳುವುದು. ಅಂದರೆ ಏನು ಹೇಳಿದ್ದಾರೆ, ನಾನು ಇವಾಗ ಆಲ್ರೆಡಿ ಹೇಳಿದಾಗೆ 80 ವರ್ಷ ಆದವರು ಫ್ಯಾಮಿಲಿ ಪೆನ್ಷನ್ ಪಡ್ಕೊಳ್ತಾ ಇದ್ದಾರೆ, ಅಥವಾ 85 ವರ್ಷ 90 ವರ್ಷ ಆದವರಿಗೆ ಏನು 20%, 30%, 50% ಜಾಸ್ತಿ ಸಿಗಬೇಕು. ಅದು ಸಿಗಬೇಕಂದ್ರೆ ಅವರದ್ದು ಬರ್ತ್ ಸರ್ಟಿಫಿಕೇಟ್ ಅವರ ಹತ್ರ ಇಲ್ಲದೇ ಇದ್ರೂ ಕೂಡ ಅವರು ಯಾವ ಬ್ಯಾಂಕಿಗೆ ಅವರ ಬ್ಯಾಂಕ್ ಅಕೌಂಟಿಗೆ ಪೆನ್ಷನ್ ಬೀಳ್ತಾ ಇರುತ್ತೋ ಆ ಬ್ಯಾಂಕ್ ಅಕೌಂಟಲ್ಲಿ ಹೋಗಿ ಆ ಬ್ಯಾಂಕ್ ಅಕೌಂಟನ್ನು KYC ಡಾಕ್ಯುಮೆಂಟ್ಸ್ ಏನು ಸಬ್ಮಿಟ್ ಮಾಡಿರ್ತಾರೋ ಅದನ್ನು ಪ್ರೂಫ್ ಥರ ಗೌರ್ಮೆಂಟ್ಗೆ ಪೆನ್ಷನ್ ಡಿಪಾರ್ಟ್ಮೆಂಟ್ಗೆ ಸಲ್ಲಿಸಬೇಕಾಗುತ್ತೆ. ಆವಾಗ ಅವರಿಗೆ ಹೆಚ್ಚುವರಿ ಪೆನ್ಷನ್ ಸಿಗುತ್ತೆ. ಈಗ ನೀವು ಪೆನ್ಷನ್ ತಗೊಳ್ದೇ ಇರೋರು ಆಗಿರ್ಬೋದು, ಅಥವಾ ನಿಮಗಿನ್ನೂ 80 ವರ್ಷ ಆಗಿಲ್ಲ ಅಂದರೂ ನಿಮಗೆ ಪರಿಚಯ ಇರೋರು ಅಥವಾ ನಿಮ್ಮ ಮನೇಲಿರೋರು ಯಾರಿಗಾದರೂ 80 ವರ್ಷ ಮೇಲಿನವರಿಗೆ ಫ್ಯಾಮಿಲಿ ಪೆನ್ಷನ್ ಅಥವಾ ಪೆನ್ಷನ್ ಬರ್ತಾ ಇದ್ದರೆ ಈ ಡಾಕ್ಯುಮೆಂಟ್ಸನ್ನು ಹೋಗಿ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಸಬ್ಮಿಟ್ ಮಾಡಿ. ಇದರಿಂದ ಅವ್ರಿಗೆ ಏನು ಪೆನ್ಷನ್ ಬರ್ತಿರುತ್ತೋ ಅದರಲ್ಲಿ 20% ಜಾಸ್ತಿ ಸಿಗುತ್ತೆ. ಅದೇ 85 ವರ್ಷದಿಂದ ಆಗಿದ್ದರೆ ಅವರಿಗೆ 30% ಸಿಗುತ್ತೆ, ಹಾಗೂ 90 ವರ್ಷದ ಮೇಲಿನವರಾಗಿದ್ದರೆ 50% ಸಿಗುತ್ತೆ. ಇದಕ್ಕೆ ಹೇಳಿದ್ದಾರೆ. ಸೊ ಒಂದು ವೇಳೆ ಡಾಕ್ಯುಮೆಂಟ್ ಇಲ್ಲ ಅಂದರೆ ಇದನ್ನು ಸಬ್ಮಿಟ್ ಮಾಡ್ಬೋದು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಇನ್ನು ಈ ಆದೇಶದಲ್ಲಿ ಬೇರೆ ಏನು ವಿಷಯಗಳು ಇದೆ ಅಂದರೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಮೇಲೆ ಓದಲಾದ ಸರ್ಕಾರದ ಆದೇಶದಲ್ಲಿ 80 ವರ್ಷ ಪೂರೈಸಿದ ಹಾಗೂ ಅದಕ್ಕೂ ಮೇಲ್ಪಟ್ಟ ವಯಸ್ಸನ್ನು ಪೂರ್ಣಗೊಳಿಸಿದ ರಾಜ್ಯ ಸರ್ಕಾರಿ ಪಿಂಚಣಿದಾರರು, ಕುಟುಂಬ ಪಿಂಚಣಿದಾರರಿಗೆ ಜಾರಿಗೆ ಬರುವಂಥ ಹೆಚ್ಚುವರಿ ನಿವೃತ್ತಿ ವೇತನ ಅಥವಾ ಕುಟುಂಬ ನಿವೃತ್ತಿ ವೇತನವನ್ನು ಮಂಜೂರು ಮಾಡಿ ಆದೇಶಿಸಲಾಗಿದೆ. ಹಾಗೂ ಪಿಂಚಣಿದಾರರು, ಕುಟುಂಬ ಪಿಂಚಣಿದಾರರು 80 ವರ್ಷ ಪೂರೈಸಿದ ಅಥವಾ ಅದಕ್ಕೂ ಮೇಲ್ಪಟ್ಟ ವಯಸ್ಸನ್ನು ಪೂರ್ಣಗೊಳಿಸಿದ ಹೆಚ್ಚುವರಿ ಪಿಂಚಣಿ ಮೊತ್ತವನ್ನು ಸದರಿ ಆದೇಶದಲ್ಲಿ ಸೂಚಿಸಿರುವಂತೆ ಪಾವತಿಸಲು ಆದೇಶಿಸಲಾಗಿರುತ್ತದೆ. ಅಂದರೆ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ. 80ಇಂದ 85 ವರ್ಷ ಆದರೆ 20%, 85ರಿಂದ 90 ವರ್ಷ ಆದರೆ 30%, ಹಾಗೂ 95 ವರ್ಷ ಮೀರಿದವರಿಗೆ 50% ಪೆನ್ಷನ್ ಜಾಸ್ತಿ ಆಗಲಿದೆ. ಸೊ ಅದು ಯಾವ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡ್ಬೋದು ಬರ್ತ್ ಸರ್ಟಿಫಿಕೇಟ್ ಇಲ್ಲದಿದ್ದರೆ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡಿ, ಈ 80 ವರ್ಷ ಆಗಿದೆ, 85 ವರ್ಷ ಆಗಿದೆ ಅಂತ ತಿಳಿಸ್ಕೊಡೋದಕ್ಕೆ SLC ಸರ್ಟಿಫಿಕೇಟ್, ಪಾನ್ ಕಾರ್ಡ್, ಪಾಸ್ಪೋರ್ಟು, ಡ್ರೈವಿಂಗ್ ಲೈಸೆನ್ಸು, ಎಲೆಕ್ಷನ್ ID ಕಾರ್ಡ್, ಇವಿಷ್ಟರಲ್ಲಿ ಯಾವುದಾದ್ರೂ ಒಂದನ್ನು ನೀವು ನಿಮ್ಮ ಡಿಪಾರ್ಟ್ಮೆಂಟ್ಗೆ ಸಬ್ಮಿಟ್ ಮಾಡಬೇಕು. ಆವಾಗ ಮಾತ್ರ ಎಕ್ಸ್ಟ್ರಾ ಪೆನ್ಷನ್ ನಿಮಗೆ ಸಿಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.